ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗಾಗಿ ಒಟ್ಟು 4,000 ಸಾಮಾನ್ಯ ಜ್ಞಾನ ಅಂದರೆ GK ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀವಿ. ಈ 4,000 ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹತ್ರ SSC MTSಗೆ ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನೋಡಿ, SSC MTS ಹವಾಲ್ದಾರ್ ಅವರಿಗಾಗಿ ಸಂಪೂರ್ಣವಾಗಿ ಸಿಲೆಬಸ್ ಪ್ರಕಾರ ಸಾಮಾನ್ಯ ಜ್ಞಾನ ಅಂದರೆ GK ಹಾಗೆ ಇಂಗ್ಲೀಷ್ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಒಟ್ಟು 18 PDF ನೋಟ್ಸ್ಗಳು ಕೇವಲ 100 ರೂಪಾಯಿಗೆ. ನೀವೇನಾದರೂ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಅದಕ್ಕೂ ಸಹ ನಮ್ಮ ಹತ್ರ ಪೇಪರ್ 2 ನೋಟ್ಸ್ ಇದೆ. ಇದ್ರ ಜೊತೆಗೆ ಪೇಪರ್ 1 ನೋಟ್ಸು ಸಹ ಕೊಡ್ತೀವಿ, ಅದು ಕೇವಲ 100 ರೂಪಾಯಿಗೆ. ನಿಮಗೇನಾದರೂ SSC MTS ನೋಟ್ಸು ಅಥವಾ ವಿಲೇಜ್ ಅಕೌಂಟೆಂಟ್ ನೋಟ್ಸ್ಗಳೇನಾದರೂ ಬೇಕಾದರೆ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನೀವು ನೋಟ್ಸ್ನ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು? ಆಪ್ಷನ್ಗಳು ಜ್ಯೋತಿರಾವ್ ಫುಲೆ, ಹರಿದಾಸ್ ಠಾಕೂರ್, ಈಶ್ವರಚಂದ್ರ ವಿದ್ಯಾಸಾಗರ, ಘಾಸಿದಾಸ್. ಇದಕ್ಕೆ ಸರಿಯಾದ ಉತ್ತರ ಜ್ಯೋತಿರಾವ್ ಫುಲೆ. ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಅಂದರೆ ಅದು ಜ್ಯೋತಿರಾವ್ ಫುಲೆ. ಎರಡನೆಯ ಪ್ರಶ್ನೆ, ಭಾರತದ ಸ್ಪರ್ಧಾ ಆಯೋಗದ ಅಧ್ಯಕ್ಷರಾಗಿ 2023ರಲ್ಲಿ ಸೇರ್ಪಡೆ ಆದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಲೀನಾ ನಾಯರ್, ರವನೀತ್ ಕೌರ್, ಶಾಂತಿ ಏಕಾಂಬರಂ, ನೈನಾ ಲಾಲ್ ಕಿದ್ವಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರವನೀತ್ ಕೌರ್ ಅವರು ಭಾರತದ ಸ್ಪರ್ಧಾ ಆಯೋಗದ ಅಧ್ಯಕ್ಷರಾಗಿ 2023ರಂದು ಸೇರ್ಪಡೆಯಾಗಿದ್ದಾರೆ. ಮೂರನೆಯ ಪ್ರಶ್ನೆ, ಡ್ಯಾಶ್ರಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಭಾರತದ ಮೊದಲನೇ ಜನಗಣತಿಯನ್ನು ಲಕ್ಷದ್ವೀಪವನ್ನು ಹೊರತುಪಡಿಸಿ ದೇಶಾದ್ಯಂತ ಯಾವಾಗ ನಡೆಸಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು 1967, 1987, 1999, 1977. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1977ರಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಭಾರತದ ಮೊದಲನೇ ಜನಗಣತಿಯನ್ನು ಲಕ್ಷದ್ವೀಪವನ್ನು ಹೊರತುಪಡಿಸಿ ದೇಶಾದ್ಯಂತ ನಡೆಸಲಾಯಿತು. ಇನ್ನು ನಾಲ್ಕನೆಯ ಪ್ರಶ್ನೆ, ರಂಗಸ್ವಾಮಿ ಕಪ್ ಎಂಬುದು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ. ಆಪ್ಷನ್ಗಳು ಟೆನ್ನಿಸ್ಸು, ಬ್ಯಾಡ್ಮಿಂಟನ್, ಫುಟ್ಬಾಲ್, ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹಾಕಿ. ರಂಗಸ್ವಾಮಿ ಕಪ್ ಎಂಬುದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಐದನೆಯ ಪ್ರಶ್ನೆ, ಭಾರತದ ಉಪಖಂಡದಲ್ಲಿ ತಿಳಿದಿರುವಂತೆ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದ ಬರವಣಿಗೆ ರೂಪದ ಹೆಸರೇನು? ಆಪ್ಷನ್ಗಳು ಬ್ರಾಹ್ಮಿ ಲಿಪಿ, ಸಿಂಧೂ ಲಿಪಿ, ಸಂಸ್ಕೃತ ಲಿಪಿ, ಪಾಲಿ ಲಿಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಿಂಧೂ ಲಿಪಿ. ಆರನೆಯ ಪ್ರಶ್ನೆ, 2023ರ ಮಹಿಳಾ ಮೀಸಲಾತಿ ಮಸೂದೆಯ ಪ್ರಕಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗಾಗಿ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? ಆಪ್ಷನ್ಗಳು 1ನೇ 4ನೇಯ 1 ಭಾಗ, ಅರ್ಧ ಭಾಗ, 3ನೇಯ 2 ಭಾಗ, 3ನೇಯ 1 ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 3ನೇಯ 1 ಭಾಗವನ್ನು ಕಾಯ್ದಿರಿಸಲಾಗಿದೆ. ಏಳನೆಯ ಪ್ರಶ್ನೆ, ಡ್ಯಾಶ್ ಎಂಬುದು ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಹಣದ ಪೂರೈಕೆ ಮಾಪನವಾಗಿದೆ. ಆಪ್ಷನ್ಗಳು M3, M4, M1, M2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 M3. M3 ಎಂಬುದು ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಹಣದ ಪೂರೈಕೆ ಮಾಪನ. ಎಂಟನೆಯ ಪ್ರಶ್ನೆ, ಅಥ್ಲೆಟಿಕ್ಸ್ನಲ್ಲಿ IAF ವಿಶ್ವ ಚಾಂಪಿಯನ್ಶಿಪ್ ಡ್ಯಾಶ್ರಿಂದ ಸಂಪೂರ್ಣವಾಗಿ ವೃತ್ತಿಪರ ಸ್ಪರ್ಧೆಯಾಗಿ ಬದಲಾಯಿತು. ಆಪ್ಷನ್ಗಳು 1997, 1991, 1993, 1995. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1997ರಿಂದ ಸಂಪೂರ್ಣವಾಗಿ ವೃತ್ತಿಪರ ಸ್ಪರ್ಧೆಯಾಗಿ ಅಥ್ಲೆಟಿಕ್ಸ್ ಬದಲಾಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಒಬ್ಬ ಭಾರತೀಯ ನೃತ್ಯಗಾರ, ಸಂಗೀತ ಸಂಯೋಜಕ, ಗಾಯಕ, ಕಥಕ್ ನೃತ್ಯದ ಡ್ಯಾಶ್ ಕಲ್ಕಾ ಬಿಂದಾದಿನ್ ಘರಾನೆಯವರ ಆಗಿದ್ದಾರೆ.
ಆಪ್ಷನ್ಗಳು ಗ್ವಾಲಿಯರ್, ಹೈದರಾಬಾದ್, ಲಕ್ನೋ, ಆಗ್ರಾ. ಇದಕ್ಕೆ ಸರಿಯಾದ ಉತ್ತರ 3 ಲಕ್ನೋ. ಕಥಕ್ ನೃತ್ಯದ ಲಕ್ನೋ ಕಲ್ಕಾ ಬಿಂದಾದಿನ್ ಘರಾನೆಯವರಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಭಾಗ 4A ಪ್ರಕಾರ ತಂದೆ ತಾಯಿಗಳು ಅಥವಾ ಪೋಷಕರು ಸಂದರ್ಭಾನುಸಾರವಾಗಿ ಡ್ಯಾಶ್ ವಯಸ್ಸಿನ ತಮ್ಮ ಮಗುವಿನ ಅಥವಾ ಪರಿಪಾಲಿತ ಮಗುವಿನ ಶಿಕ್ಷಣ ಪಡೆಯಲು ಅವಕಾಶಗಳನ್ನು ಒದಗಿಸುವ ಕರ್ತವ್ಯವನ್ನು ಹೊಂದಿದ್ದಾರೆ. ಆಪ್ಷನ್ಗಳು 6ರಿಂದ 12 ವರ್ಷ, 6ರಿಂದ 14, 2ರಿಂದ 6, 4ರಿಂದ 14. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. 6ರಿಂದ 14ನೇ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಕರ್ತವ್ಯವನ್ನು ತಮ್ಮ ಪಾಲಕರು ಹೊಂದಿದ್ದಾರೆ, ಕರ್ತವ್ಯಗಳನ್ನು ಹೊಂದಿದ್ದಾರೆ ಅಂತ ಭಾರತದ ಸಂವಿಧಾನದ ಭಾಗ 4Aದಲ್ಲಿ ತಿಳಿದು ಬರುತ್ತದೆ. 11ನೆಯ ಪ್ರಶ್ನೆ, 2015ರಲ್ಲಿ ಭಾರತದ ಯೋಜನಾ ಆಯೋಗದ ಬದಲಿಗೆ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು? ಆಪ್ಷನ್ಗಳು ನೀತಿ ಆಯೋಗ, ಸೆಬಿ, ನಬಾರ್ಡ್, RBI. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೀತಿ ಆಯೋಗವನ್ನು 2015ರಲ್ಲಿ ಸ್ಥಾಪಿಸಲಾಯಿತು. 12ನೆಯ ಪ್ರಶ್ನೆ, 2023ರ ಮೇ ತಿಂಗಳಿನಲ್ಲಿ ಭಯಮುಕ್ತ ರಾಜ್ಯಕ್ಕಾಗಿ ಯಾವ ರಾಜ್ಯದ ಮುಖ್ಯಮಂತ್ರಿಗೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ಗಳು ಜಾರ್ಖಂಡ್ ಮುಖ್ಯಮಂತ್ರಿ, ಬಿಹಾರದ ಮುಖ್ಯಮಂತ್ರಿ, ಕೇರಳದ ಮುಖ್ಯಮಂತ್ರಿ, UPಯ ಮುಖ್ಯಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 UPಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. 13ನೆಯ ಪ್ರಶ್ನೆ, ಮೆಂಡಲೀವ್ ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಆಗಿನ ಸಮಯದಲ್ಲಿ ಎಷ್ಟು ಧಾತುಗಳು ತಿಳಿದಿದ್ದವು? ಆಪ್ಷನ್ಗಳು 63, 47, 36, 29. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 63. ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಪಡೆದ ಮೊದಲ ಗಾಯಕ ಯಾರು? ಆಪ್ಷನ್ಗಳು AR ರೆಹಮಾನ್, RD ಬರ್ಮನ್, ಜಾಕಿರ್ ಹುಸೇನ್, MS ಸುಬ್ಬಲಕ್ಷ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 MS ಸುಬ್ಬಲಕ್ಷ್ಮಿ. 15ನೆಯ ಪ್ರಶ್ನೆ, ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದಲ್ಲಿ ಎಲ್ಲ ವ್ಯಕ್ತಿಗಳು ಅಥವಾ ಒಂದು ದೇಶದಲ್ಲಿನ ಸುಸ್ಪಷ್ಟಪಡಿಸಿದ ಭಾಗದ ಜನಸಂಖ್ಯಾಶಾಸ್ತ್ರದ ಆರ್ಥಿಕ ಹಾಗೂ ಸಾಮಾಜಿಕ ದತ್ತಾಂಶಗಳನ್ನು ಸಂಗ್ರಹಿಸುವ ಮತ್ತು ಪ್ರಸರಣ ಮಾಡುವ ಒಟ್ಟು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಜನಸಂಖ್ಯೆ, ಜನಗಣತಿ, ಸಂವಿಧಾನ, ರಾಷ್ಟ್ರೀಯ ಸಮೀಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜನಸಂಖ್ಯೆ. 16ನೆಯ ಪ್ರಶ್ನೆ, ಡಿಜಿಟಲ್ ವಾಣಿಜ್ಯಕ್ಕಾಗಿ ಮುಕ್ತ ನೆಟ್ವರ್ಕ್ ಎಂಬುದು ಉಪಯುಕ್ತವಾಗಿದೆ. ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇದು ಯಾವುದಕ್ಕೆ ಉಪಯುಕ್ತವಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಸಚಿವಾಲಯಕ್ಕೆ, ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ, ನೀತಿ ಆಯೋಗ, ಮಾಹಿತಿ ಮತ್ತು ಪ್ರಸರಣ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ. 17ನೆಯ ಪ್ರಶ್ನೆ, ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಲಾದ ಹೇಳಿಕೆಯನ್ನು ಪೂರ್ಣಗೊಳಿಸಿ. ಭಾರತ ಸಂವಿಧಾನ. ಆಪ್ಷನ್ಗಳು ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವನ್ನು ನಿಗದಿ ಮಾಡಿಲ್ಲ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವಷ್ಟೇ ನಿಗದಿ ಮಾಡಿದೆ. ನ್ಯಾಯಾಧೀಶರ ಪದಚ್ಯುತಿಗೆ ತುಂಬ ಕ್ಲಿಷ್ಟಕರ ಕಾರ್ಯವಿಧಾನವನ್ನು ನಿಗದಿ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನ್ಯಾಯಾಧೀಶರ ಪದಚ್ಯುತಿಗೆ ಒಂದು ಕ್ಲಿಷ್ಟಕರವಾದ ಕಾರ್ಯವಿಧಾನವನ್ನು ನಿಗದಿ ಮಾಡಿದೆ. 18ನೆಯ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಗಳು ಬ್ಯಾಡ್ಮಿಂಟನ್ ಆಟದ ಆರಂಭದಲ್ಲಿ ಮತ್ತು ಸ್ಕೋರ್ ಸಮನಾಗಿದ್ದಾಗ ಸರ್ವ್ ಮಾಡುವ ಆಟಗಾರನನ್ನು ಎಡಗಡೆಯ ಸರ್ವಿಸ್ ಅಂಗಣದಿಂದ ಸರ್ವ್ ಮಾಡುತ್ತಾನೆ. ಸರ್ವ್ ಮಾಡೋ ರಿಸೀವರ್ ಯಾವಾಗಲೂ ಎದುರುಗಡೆ ಸರ್ವಿಸ್ ಅಂಕಣದಲ್ಲಿ ನಿಲ್ಲುತ್ತಾರೆ, ಆದರೆ ಒಂದು ಬದಿಯಲ್ಲಿ ನಿಲ್ಲುತ್ತಾರೆ. ಆಪ್ಷನ್ಗಳು 1 ಮಾತ್ರ ಸರಿ, 1 ಮತ್ತು 2 ಸರಿ, 1 ಅಥವಾ 2 ಸರಿ, 2 ಮಾತ್ರ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1 ಅಥವಾ 2 ಸರಿಯಲ್ಲ. 19ನೆಯ ಪ್ರಶ್ನೆ,
2018ರಲ್ಲಿ ಒಡಿಸ್ಸಿ ನೃತ್ಯಕ್ಕಾಗಿ ಸಂಗೀತ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ನರ್ತಕಿ ಯಾರು? ಆಪ್ಷನ್ಗಳು: ಏಲಂ ಇಂದಿರಾ ದೇವಿ, ಡಾಕ್ಟರ್ ಅರುಣಾ ಮೊಹಾತಿ, ಸ್ವರೂಪ್ ಸೇನ್, ಅಕ್ಕಂ ಲಕ್ಷ್ಮೀ ದೇವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸ್ವರೂಪ್ ಸೇನ್. ಅವರು 2018ರಲ್ಲಿ ಒಡಿಸ್ಸಿ ನೃತ್ಯಕ್ಕಾಗಿ ಸಂಗೀತ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ನರ್ತಕಿಯಾಗಿರುತ್ತಾರೆ. 20ನೆಯ ಪ್ರಶ್ನೆ, ಹಿಂದೂಗಳ ಹಬ್ಬವಾದ ದೀಪಾವಳಿಯನ್ನು ಹೋಲುವ ಬರಶ್ ಹಬ್ಬವನ್ನು ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ? ಆಪ್ಷನ್ಗಳು: ಮುಂಡಾ, ಸಂತಾಲ್, ವರ್ಲಿ ಮತ್ತು ಕೊಕ್ನಾ, ಗೊಂಡಾ ಮತ್ತು ಬಿಲ್. ಇದಕ್ಕೆ ಸರಿಯಾದ ಉತ್ತರ ವರ್ಲಿ ಮತ್ತು ಕೊಕ್ನಾ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಜನಗಣತಿ 2011ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದೆ? ಆಪ್ಷನ್ಗಳು: ಕೇರಳ, ತ್ರಿಪುರ, ಮಿಜೋರಾಂ, ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ನೀವು ಯಾವುದೇ ಎಕ್ಸಾಮ್ ಬರೀರಿ, ಜನಗಣತಿ ಮೇಲೆ ಫಿಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಬೊನಾಲು ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಗಳು: ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ತೆಲಂಗಾಣ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ. ಬೊನಾಲು ಹಬ್ಬವನ್ನು ತೆಲಂಗಾಣದಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಕ್ರೀಡಾ ವ್ಯಕ್ತಿಯಾದ ಲಿಯಾಂಡರ್ ಪೇಸ್ ಅವರು ಯಾವ ಕ್ರೀಡೆಯನ್ನು ಆಡುತ್ತಾರೆ? ಆಪ್ಷನ್ಗಳು: ಟೇಬಲ್ ಟೆನ್ನಿಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಲಾನ್ ಟೆನ್ನಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಲಾನ್ ಟೆನ್ನಿಸ್ ಆಡುತ್ತಾರೆ. ಯಾರು? ಲಿಯಾಂಡರ್ ಪೇಸ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಕ್ಷಣಾ ಪಡೆಗಳ 2ನೇ ಮುಖ್ಯಸ್ಥರಾಗಿ CDS ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ಗಳು: ಜನರಲ್ ಮನೋಜ್ ಮುಕುಂದ್ ನವರಣೆ, ಅಡ್ಮಿರಲ್ ಆರ್ ಹರಿಕುಮಾರ್, ಜನರಲ್ ಮನೋಜ್ ಪಾಂಡೆ, ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರನ್ನು ಭಾರತದ ರಕ್ಷಣಾ ಪಡೆಗಳ 2ನೇ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಉದ್ಯಮಿಗಳ ಸಬಲೀಕರಣಕ್ಕಾಗಿ ಡೇ ನ್ಯೂಮಲ್ ಜೊತೆಗೆ 2023ರ ಜೂನ್ನಲ್ಲಿ ಡ್ಯಾಶ್ ಸಹಭಾಗಿತ್ವ ಮಾಡಿಕೊಂಡಿದೆ? ಆಪ್ಷನ್ಗಳು: UNGA, ವಿಶ್ವ ಆರೋಗ್ಯ ಸಂಸ್ಥೆ, UNDP, ಯುನೆಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಿಶ್ವ ಆರೋಗ್ಯ ಸಂಸ್ಥೆಯ ಸಹಭಾಗಿತ್ವವನ್ನು ಮಾಡಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಭಾರತದ ವಾಯುವ್ಯ ಭಾಗವು ಕಂಬಳಿಗಳಿಗೆ ಪ್ರಸಿದ್ಧವಾಗಿತ್ತು ಮತ್ತು ಡ್ಯಾಶ್ ಚಿನ್ನ ಮತ್ತು ಅಮೂಲ್ಯ ಹರಳುಗಳಿಗೆ ಪ್ರಸಿದ್ಧವಾಗಿತ್ತು ಎಂದು ಪ್ರಸಿದ್ಧ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಹೇಳಲಾಗುತ್ತದೆ. ಆಪ್ಷನ್ಗಳು: ದಕ್ಷಿಣ ಭಾರತ, ಉತ್ತರ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ದಕ್ಷಿಣ ಭಾರತ. ದಕ್ಷಿಣ ಭಾರತವು ಚಿನ್ನ ಮತ್ತು ಅಮೂಲ್ಯ ಹರಳುಗಳಿಗೆ ಪ್ರಸಿದ್ಧವಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತವು 1951ರಲ್ಲಿ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಡ್ಯಾಶ್ ಪ್ರಭಾವವನ್ನು ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭಿಸಿತು? ಆಪ್ಷನ್ಗಳು: ಸರ್ವಾಧಿಕಾರಿ, ಬಂಡವಾಳಶಾಹಿ, ಸಮಾಜವಾದಿ, ಬಂಡವಾಳಶಾಹಿ, ಅರಾಜಕತಾವಾದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಮಾಜವಾದಿ. ನೆಕ್ಸ್ಟ್ ಪ್ರಶ್ನೆ, ಸಂಗೀತ ಅಕಾಡೆಮಿಯು ಸಂಗೀತ, ನೃತ್ಯ ಮತ್ತು ನಾಟಕಗಳಿಗಾಗಿ ಇರುವ ಭಾರತದ ರಾಷ್ಟ್ರೀಯ ಅಕಾಡೆಮಿಯಾಗಿದೆ. ಇದನ್ನು 1952ರಲ್ಲಿ ಭಾರತ ಸರ್ಕಾರವು ಡ್ಯಾಶ್ ಠರಾವಿನೊಂದಿಗೆ ರಚಿಸಲಾಯಿತು. ಡಾಕ್ಟರ್ PV ರಾಜಾರಾಮನ್ ಅವರು ಸಂಗೀತ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿದ್ದರು. ಆಪ್ಷನ್ಗಳು: ಶಿಕ್ಷಣ ಸಚಿವಾಲಯ, ಕಲಾ ಸಚಿವಾಲಯ, ಸಾರಿಗೆ ಸಚಿವಾಲಯ, ನೃತ್ಯ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ. 11ನೆಯ ಪ್ರಶ್ನೆ, ಪನ್ನಾಲಾಲ್ ಘೋಷ್ ಯಾವ ಸಂಗೀತ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ಗಳು: ತಬಲಾ, ಶಹನಾಯಿ, ಕೊಳಲು, ಘಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕೊಳಲು. ನೆಕ್ಸ್ಟ್ ಪ್ರಶ್ನೆ,
ಸಂವಿಧಾನ ರಚನಾ ಸಭೆಯು ಡ್ಯಾಶ್ ರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು. ಆಪ್ಷನ್ಗಳು 15 ಆಗಸ್ಟ್ 1947, 26 ನವೆಂಬರ್ 1949, 24 ಜನವರಿ 1950, 26 ಜನವರಿ 1950. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನವೆಂಬರ್ 26, 1949. ನೆಕ್ಸ್ಟ್ ಪ್ರಶ್ನೆ, ಶಬ್ದದ ಅಬ್ಬರವನ್ನು ಯಾವ ಏಕಮಾನದಲ್ಲಿ ಅಳೆಯುತ್ತಾರೆ? ಆಪ್ಷನ್ಗಳು ಧ್ವನಿಯ ತೀವ್ರತೆ, ಹರ್ಟ್ಜ್, ಡೆಸಿಬಲ್, ವ್ಯಾಟ್, ಚದರ್ ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಡೆಸಿಬಲ್. ಶಬ್ದವನ್ನು ಡೆಸಿಬಲ್ ಮೂಲಕ ಅಳೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದ ಇಂಡೋ-ಪರ್ಷಿಯನ್ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಆಪ್ಷನ್ಗಳು ಛೌ, ಗರ್ಬಾ, ಕಥಕ್, ಕಥಕ್ಕಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಥಕ್. ಇದು ಉತ್ತರ ಪ್ರದೇಶದ ಇಂಡೋ-ಪರ್ಷಿಯನ್ ನೃತ್ಯ. ನೆಕ್ಸ್ಟ್ ಪ್ರಶ್ನೆ, ಸರ್ಕಾರಕ್ಕೆ ಸಲಹೆ ನೀಡಲು NITI ಆಯೋಗ ಎಂಬುದು ಡ್ಯಾಶ್ ಚಾವಡಿಯನ್ನು ಸ್ಥಾಪಿಸಲಾಯಿತು. ಆಪ್ಷನ್ಗಳು ನೀತಿ ಚಿಂತಕರು, ಸಾಮಾಜಿಕ ಚಿಂತಕರು, ಧಾರ್ಮಿಕ ಚಿಂತಕರು, ನೈತಿಕ ಚಿಂತಕರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೀತಿ ಚಿಂತಕರು. ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ಅಮೃತಸರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಆಪ್ಷನ್ಗಳು 1808, 1810, 1809, 1811. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1809. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಅನುಚ್ಛೇದ 333ರ ನಿಬಂಧನೆಗಳಿಗೆ ಒಳಪಟ್ಟಂತೆ ಪ್ರತಿ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಗಳು 400, 500, 300, 600. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 500. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪದವು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ? ಆಪ್ಷನ್ಗಳು ಈಗಲ್ ಬಾಸ್ಕೆಟ್. ಆಪ್ಷನ್ಗಳು ಕೇವಲ ಒಂದು ಅಥವಾ ಯಾವುದೂ ಅಲ್ಲ, 2 ಅಲ್ಲ, ಕೇವಲ 2, 2 ಮತ್ತು 1 ಮತ್ತು 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1 ಮತ್ತು 2. ಈ ಈಗಲ್ಲು ಮತ್ತು ಬಾಸ್ಕೆಟ್ ಎರಡೂ ಪದಗಳು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಅಲ್ಲಪ್ಪುಳದ ಸಮೀಪ ಪ್ರತಿ ವರ್ಷ ಆಗಸ್ಟ್ ತಿಂಗಳ 2ನೇ ಶನಿವಾರದಂದು ನಡೆಯುವ ನೆಹರು ಟ್ರೋಫಿಯು ಡ್ಯಾಶ್ ವಿಭಾಗದ ಅತ್ಯಂತ ಸ್ಪರ್ಧಾತ್ಮಕ ಮತ್ತು ಜನಪ್ರಿಯ ಸ್ಪರ್ಧೆಯಾಗಿದೆ. ಆಪ್ಷನ್ಗಳು ದೋಣಿ ರೇಸ್, ಕುದುರೆ ರೇಸ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ದೋಣಿ ರೇಸ್. ಇದು ಯಾವುದು ನೆಹರು ಟ್ರೋಫಿಯ ದೋಣಿ ರೇಸ್ ವಿಭಾಗದ ಅತ್ಯಂತ ಸ್ಪರ್ಧಾತ್ಮಕ ಮತ್ತು ಜನಪ್ರಿಯ ಸ್ಪರ್ಧೆಯಾಗಿದೆ. ಇನ್ನು ಈ ವಿಡಿಯೋದ ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕರ್ತವ್ಯವಾಗಿದೆ? ಆಪ್ಷನ್ ವಿವರಣೆಗಳು ಕರೆನ್ಸಿ ವಿತರಣೆ, ಸಾಲಗಾರನ ಕಣೆಯ ಆಸರೆ. ಆಪ್ಷನ್ಗಳು 1 ಮತ್ತು 2, ಕೇವಲ 1 ಅಥವಾ 2, ಯಾವುದೂ ಅಲ್ಲ, ಕೇವಲ 2. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2. ಇದು ಸರಿಯಾದ ಉತ್ತರ. ಈ 40 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ 40 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.